ಜಾಸ್ತಿ ಮಳೆ ಸರ್, ಈ ಸತಿ ಜಾಸ್ತಿ ಮಳೆ ಆಯ್ತು ಸರ್. ಅತಿವೃಷ್ಟಿ ಬಂದು ಹೋಗಿದ್ದೆ. ಹೌದು, ಸಲ ಅನಾವೃಷ್ಟಿ ಹೋದ್ಸಲಿ ಜನ ಇಲ್ಲಿ ಬಾಳೆ ಹತ್ಕೊಂಡು ನಿಂತಿರ್ತಾರೆ. ಯಾರೋ ಬಿಜಾಪುರಕ್ಕೆ ಸಿಟಿಯಲ್ಲಿ ಕೆಲಸಕ್ಕೆ ಹೋಗಕತ್ತಾರೆ. ಅಲ್ಲೇ ಕೆಲಸ ಕೊಡ್ತಾರೆ ಅಷ್ಟು ಜನಕ್ಕೆ. ಅಲ್ಲೇನು ಹತ್ರ ಹತ್ರ ಮನೆಗೆ ಬರ್ಬೇಕಲ್ಲ. ನಮ್ಮಲ್ಲಿ ಪರಿಸ್ಥಿತಿ ಹೆಂಗದ್ರಿ, ನಾಲ್ ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣ ಅದ್ರ ಭಾಳ. ಬಿಜಾಪುರ ತೋಡಿ ಮಂದಿ ಹೋಗ್ತಾರ. ಬಿಜಾಪುರ ಸುಮ್ಮನೆ ಅಟ್ಬಿಟ್ಟು ಕೂಲಿಕಾರ ಮಂದಿ ಏನದ್ರಿ, ಎಲ್ಲರೂ ಕೂಲಿಕಾರ ಮಂದಿ ಮಾರಾಟಕ್ಕೆ ಹೋದ್ರೆ ಹೈರಾಣ. ಕಬ್ಬು ಕಡಿಯೋದು ಅನಿವಾರ್ಯ, ಏನ್ ಮಾಡೋದು, ವ್ಯವಸಾಯ ಬಿಟ್ಟು ಹೋಗ್ಬೇಕಾಗಿದ್ರೆ ಈ ವರ್ಷ ಬರಗಾಲ ಪೀಡಿತ. ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್, ಸುಮ್ಮನೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಗೊತ್ತಿಲ್ಲ ರೀ, ಮಾಹಿತಿ ಹೇಳದೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರಗಳು ಯಾರು ಗೊತ್ತು ಸರ್ಕಾರ ಮಾಡಿದ್ದಾರೆ. ಇನ್ನು ಏನು ಮಾಡಿಲ್ಲ, ಯಾವ ಫ್ಯಾಕ್ಟ್ರಿ ತಗೊಂಡ್ಬಂದಿಲ್ಲ. ಇಲ್ಲಿ ಏನಾಯ್ತಣ್ಣ, ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನು. ಇಲ್ಲಿ ಭಾಗದ ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಕಷ್ಟ ಮಾತ್ರ ಬರೋದು. ಇಲ್ಲಿ ಲೋಕಲ್ ಶಾಸಕರು ಅದಾರ ಕರೀರಿ, ಒಂದ್ ದಿವಸ ಬಂದಿಲ್ಲ. ಏನ್ ಪರಿಸ್ಥಿತಿ ಎಲ್ಲಾರು ಬರ್ಲಿ ದಿನ ಬಂದಿದ್ದೀವಿ. ನಮ್ಮ ಪುಣ್ಯ ಎತ್ತುಗಳೆಲ್ಲವೇ ಪೂಜೆ ಮಾಡೋಣ ಬನ್ನಿ. ಅಕಡೆ ಬರ್ರಿ, ಅಲ್ಲಿ ಮಾತು ಮಾಡು. ಹನ್ನೆರಡು ಕೊಡ್ತಾರ, ಅವಕಾಶ ಕೊಡ್ರಿ. ಬಂದರ್ ಹತ್ತಿದ ಕಲ್ಲಿದ್ರೆ ಕೈ ಹೊಡಿಬೋದು. ಹೊಡಿ ಸರ್, ಹೊಡ್ರಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ.
ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಬೆಳಗಾವಿ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಬರದ ತಾಲೂಕು ಬರದ ಜಿಲ್ಲೆ ಪಟ್ಟತಕ್ಕಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರು ಇದ್ದಂತ ಜಿಲ್ಲೆಯಲ್ಲಿ ನಮ್ಮ JDS ಪಕ್ಷದ ಯುವ ನಾಯಕರಾಗ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ಅವರಿಗೆ ಸುದ್ದಿ ಮಾಡಿಸ್ಬೇಕಾಗ್ಯದ, ನಿಮ್ಗೆ ವಿನಂತಿ ಮಾಡ್ಕೊಂಡು ರೈತರು ಅತಿ ಸಾವಿನ ನೋವಿನಲ್ಲಿ ಸಾಲ ಸೂಲ ಮಾಡಿ ನಮ್ಮ ತಪ್ಪು ದುಡ್ಡಿಲ್ಲ ಅಂತ ಪರಿಸ್ಥಿತಿ ಒಳಗೆ ಸಾಹೇಬ್ರೆ, ನಿಮ್ಗೆ ಕೈ ಮುಗಿದು ಕಾಲು ಮುಗಿದ ಒಂದು ಹೃದಯ ಇಲ್ಲದ ಕಾಂಗ್ರೆಸ್ ಸರ್ಕಾರದ CMಗಳಿಗೆ ನೀವು ಮನವಿ ಮಾಡಿ ರೈತರ ಪ್ರಾಣ ಉಳಿಸ್ರಿ. ನಿಮ್ಮ ಜೊತೆ ನಾವು ವಿದ್ಯೆ ಅಂತೇಳಿ ಮತ್ತೊಮ್ಮೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಎಲ್ಲ ರೈತರು ಮಳೆ ಬರಲಿ ಅಂತೇಳಿ ನಾವು ನೀವೆಲ್ಲರೂ ಕೇಳ್ಕೊಳ್ಳೋಣ. ನಮ್ಮನ್ನು ಪರಿಹಾರ ನೀವು ಕೊಡಿಸ್ತೀರಿ ಅಂತೇಳಿ ನಮ್ಗೆ ವಿಶ್ವಾಸ ಅಂತೇಳಿ ನೀವು ನಮಗೆ ನ್ಯಾಯ ಕೊಡಿಸ್ತೀರಿ ಅಂತೇಳಿ ಭರವಸೆ ಇಲ್ಲ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕ್ ಸಮಿತಿ ಇಂಡಿ ಇವತ್ತು ನಮ್ಮ ಕಳಕಳಿ ನಮ್ಮ ಮನವಿ ಏನು ಅಂದ್ರೆ, ನಮ್ಮ ಬಿಜಾಪುರ ಜಿಲ್ಲೆ ಅತ್ಯಂತ ಬರಗಾಲವಾದಂಥ ಜಿಲ್ಲೆ, ಅದೇ ರೀತಿಯಾಗಿ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವಂಥ ಇಂಡಿ ತಾಲೂಕು ಅತಿಯಾಗಿ ಪ್ರತಿ ವರ್ಷನೂ ಒಂದಿಲ್ಲ ಒಂದು ಅನಾಹುತಗಳನ್ನು ನಮ್ಮ ತಾಲೂಕಿಗೆ ಬರ್ತಾ ಇದೆ. ಅತಿವೃಷ್ಟಿ, ಹೋದ ಸಾರಿ ಮಳೆ ಹೆಚ್ಚಾಗಿ ಬೆಳೆ ಎಲ್ಲ ಹಾಳಾಗಿ ಹೋದು. ಈ ಸಾರಿ ಏನೋ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಮನೇಲಿ ಇಟ್ಕೊಂಡು ಬಿತ್ತಬೇಕು ಅಂತ ಹೇಳಿ ಮಳೆ ಬರ್ತದ ಅಂತೇಳಿ ನಿರೀಕ್ಷೆಯಲ್ಲಿದ್ದವರು ಮಳೆ ಬರದೇ ಬೀಜ ಮನೆಯಲ್ಲಿ ಇಟ್ಕೊಂಡು ಗೊಬ್ಬರ ಮನೆಯಲ್ಲಿ ಇಟ್ಕೊಂಡು ಹಂಗೆ ಕೂತಿದ್ದಾರೆ ರೈತರು. ಇನ್ನು ಕೆಲವೊಬ್ರು ಏನೋ ಸ್ವಲ್ಪ ಅವಸರ ಮಾಡಿ ಬಿತ್ತಿದವರು ಆ ಮೊಳಕೆನೇ ಒಡೆಯದೆ ಅಲ್ಲೇ ಕರಿಗೆ ಹೋಗಿದ್ದವು ಬೀಜಗಳು. ಇಂಥ ಪರಿಸ್ಥಿತಿಯಲ್ಲಿ ದನ ಕರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮಳೆ ಆಗುವುದಂತೂ ಒಂದು ಇಂಚು ಕೂಡ ಭರವಸೆನೇ ಇಲ್ಲದಂಗೆ ಆಗಿಬಿಟ್ಟಿದೆ, ಮೋಡನೇ ಎಲ್ಲ ಹೋಗಿಬಿಟ್ಟಿದೆ. ಅದಕ್ಕಾಗಿ ನಮ್ಮ ಭಾಗದ ಜನರು ಅತಿ ಕಷ್ಟದಲ್ಲಿ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಉದ್ಯೋಗ ಖಾತ್ರಿಯನ್ನು ನೆಮ್ಕೊಂಡು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋ ಜನ ಇವತ್ತ ಉದ್ಯೋಗ ಖಾತ್ರಿ ಕೆಲಸವನ್ನ ಬಂದಾಗಿದೆ. ಹಳ್ಳಿಗಳಲ್ಲಿ ಪಂಚಾಯಿತಿಯಲ್ಲಿ ಸೈಟನ್ನೇ ಓಪನ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ರೈತರಿಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಚಿಂತಾಜನಕವಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಮ್ಮ JDS ಪಕ್ಷದ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಭಾಗದ ರೈತರ ಒಂದು ಕಳಕಳಿಯಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳನ್ನು ನಾನು ಒಂದಿಷ್ಟು ಓದಿ ಹೇಳ್ತೀನಿ. ಇಂಡಿ ತಾಲೂಕಿನ ಬರಗಾಲ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಬರಗಾಲ ಪರಿಹಾರ ಕಾಮಗಾರಿಗಳು ಮತ್ತು ಬರಗಾಲದ ಪರಿಹಾರ ಕೊಡಬೇಕು. ಅದೇ ರೀತಿ ರೈತರಿಗೆ ಎಕರೆಗೆ 25,000 ಪರಿಹಾರ ಘೋಷಣೆ ಮಾಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಉದ್ಯೋಗ ಖಾತ್ರಿ ಕೂಲಿ ಕೆಲಸ 200 ದಿನಗಳಿಗೆ ಹೆಚ್ಚಿಸಬೇಕು. ಮತ್ತು ಅದೇ ರೀತಿಯಾಗಿ ಅವರ ಪೇಮೆಂಟನ್ನು 600 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ನೀರಾವರಿ ಯೋಜನೆ ಸಮರ್ಪಕವಾಗಿ ಜಾರಿಗೊಳಿಸಿ ಇಂಡಿ ತಾಲೂಕು ಸಂಪೂರ್ಣ ನೀರಾವರಿಯನ್ನಾಗಿ ಮಾಡಬೇಕು ಅಂತೇಳಿ, ಅದೇ ರೀತಿ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಸಂಪೂರ್ಣ ಜಾರಿಗೆ ತಂದು ಜನ ಜಾನುವಾರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಮತ್ತು ಎಲ್ಲ ಗೋಶಾಲೆಗಳನ್ನು ತೆಗಿಬೇಕು ಅಂತೇಳಿ ವಿನಂತಿ ಇದೆ. ಅದೇ ರೀತಿಯಾಗಿ ವೃದ್ಧಾಪ್ಯ ಸಂಧ್ಯಾ ಸುರಕ್ಷಾ ಹಾಗೂ ವಿಧವೆಯರಿಗೆ ಅಂಗವಿಕಲರಿಗೆ ಪಿಂಚಣಿಯನ್ನು ಸರಿಯಾಗಿ ಪಿಂಚಣಿ ಬರುತ್ತಿಲ್ಲ, ಅದನ್ನು ಸರಿಪಡಿಸಿ ತಕ್ಷಣದಲ್ಲಿ ಅವರಿಗೆ ಪಿಂಚಣಿಯನ್ನು ಬರುವ ಹಾಗೆ ಮಾಡಬೇಕು. ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು. ರೈತರ ಜಮೀನುಗಳಿಗೆ ಕೈಗಾರಿಕೆ ತಂದು ರೈತರ ಒಂದು ಜಮೀನನ್ನು ವಶಪಡಿಸಿಕೊಳ್ಳುವಂಥ ಏನು ಹುನ್ನಾರ ನಡೆದಿದೆ ಅದನ್ನು ನಿಲ್ಲಬೇಕು ಅಂತೇಳಿ ನಮ್ಮ ಕಳಕಳಿ ಇದೆ. ಅದು ನಮ್ಮ ಭಾಗದ ಎಲ್ಲ ರೈತರ
ಪ್ಲೀಸ್ ಕಾರ್ಯಕರ್ತರಲ್ಲಿ ವಿನಂತಿ, ಪತ್ರಿಕಾಗೋಷ್ಠಿ ಇರೋದ್ರಿಂದ ಪತ್ರಿಕಾಗೋಷ್ಠಿಗೆ ತೊಂದರೆ ಆಗುವ ಅನ್ನೋ ಕಾರಣಕ್ಕಾಗಿ ಕಾರ್ಯಕರ್ತರು ದಯಮಾಡಿ ಹೊರಗಿರಬೇಕು. ಅಚಾನಕ್ ಒಪ್ಪಿ ಲೀಡರ್ ಇದ್ರೆ ಶಾಂತ ಹೊಟ್ಟೆ ಮಾತಾಡಬಾರ್ದು ಪತ್ರಿಕಾಗೋಷ್ಠಿ ಮುಗಿಯುವವರೆಗೆ. ಅದಕ್ಕಾಗಿ ಸಹಕಾರ ಮಾಡ್ಬೇಕಂತ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ, ಈಗಾಗಲೇ ಭೀಕರ ಬರ ಅಧ್ಯಯನಕ್ಕಾಗಿ ನಮ್ಮ ರಾಜ್ಯ ವಿಭಾಗ ನಿಗಮದ ಅಧ್ಯಕ್ಷರು ನಾಯಕರು ಆದಂತ ನಿಖಿಲ್ ಕುಮಾರಣ್ಣವರು, ಅದರ ಜೊತೆ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಸುರೇಶ್ ಬಾಬುರವರು, ಕೋರ್ ಕಮಿಟಿ ಅಧ್ಯಕ್ಷರು, ಮಾಜಿ ವಿಧಾನಸಭೆ ಉಪಾಧ್ಯಕ್ಷರು ಹಿರಿಯರಾದಂಥ ಕೃಷ್ಣಾರೆಡ್ಡಿ ಅವರು, ಆಮೇಲೆ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೀವ್ ಗೌಡ್ರು, ಮಾಜಿ ಶಾಸಕರಾದಂಥ ದೇವಾನಂದ್ ಚವ್ಹಾಣ್ ಅವರು, ನಮ್ಮ ದೊಡ್ಡಪ್ಪ ಗೌಡ್ರು, ಅಪ್ಪುಗೌಡ ಪಾಟೀಲ್ರು, ಕೊಪ್ಪಳ ಶಾಸಕರು ಈ ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದಕ್ಕಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನ ನಡೆಸಿಕೊಡಲು ಮಾನ್ಯ ನಾಯಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲೆಕ್ಟ್ರಾನಿಕ್ ಮೀಡಿಯಾ ಬರ್ತಾರೆ. ಬೇರೆ ದೃಶ್ಯ ಮಾಧ್ಯಮ ಬಹುಶಃ ಬರ್ತಾರೇನು ಜೊತೆ ಓಡಾಡ್ತಾ ಇದ್ರೆ ಏನಿಲ್ವಾ? ತಾವು ಶುರು ಮಾಡಿ, ನಾನು ಮುಂದುವರಿಸ್ತೀನಿ. ಆಮೇಲೆ ತಾವು ಮಾತಾಡಿ, ಮಧ್ಯಕ್ಕೆ ಬರ್ತೀರಿ. ಮಾಧ್ಯಮದ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು ಮುಂಗಾರು ಮಳೆ ಆಗಿ ಎಲ್ಲರೂ ಕೂಡ ಒಂದು ಸುಭಿಕ್ಷವಾಗಿ ಮುಂಗಾರನ್ನು ಎದುರು ನೋಡ್ತಕ್ಕಂಥ ಕಾಲ ಏನು ಈ ಭಾಗದಲ್ಲಿ ಬಿಜಾಪುರ ಮತ್ತು ಬಸವ ಕಲ್ಯಾಣ ಈ ಕಡೆ ಎಲ್ಲ ಕೂಡ ಇತ್ತು. ಖಂಡಿತ ಇವತ್ತು ರೈತರ ಗೋಳನ್ನು ನೋಡಿದ್ರೆ ಒಂದು ಕಡೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಅವ್ರ ಬೆಳೆ ಎಲ್ಲ ನಾಶ ಆಯಿತು. ಈಗ ಮಳೆ ಆಗದೇ ಅವ್ರು ಹಾಕಿದಂಥ ಬಿತ್ತನೆ ಬೀಜ ಇರ್ಬೋದು, ಅದಕ್ಕೆ ಸಿಂಪಡಿಸಿದಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಎಲ್ಲದಕ್ಕೂ ಕೂಡ ಅವರ ಹಣವನ್ನು ವಿನಿಯೋಗ ಮಾಡಿ ಇವತ್ತು ಅವರೆಲ್ಲರೂ ಕೂಡ ಕಂಗಾಲಾಗಿ ಕೂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಜನತಾದಳದ ಎಲ್ಲ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಕೃಷ್ಣಾರೆಡ್ಡಿ ಸಾಹೇಬರು, ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ನಾವು ಒತ್ತಾಯ ಮಾಡೋದು ಸರ್ಕಾರನ ಇಷ್ಟೇ, ನೀವು ಈಗ ಧಾವಿಸಿ ರೈತರ ಒಂದು ಕಷ್ಟಕ್ಕೆ ನೀವು ಧಾವಿಸಿ ಬರಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಯಾವ ರೀತಿ ಬರ್ಬೋದು, ಅವ್ರಿರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿ ನೀವು ಅವ್ರಿಗೆ ಬೆಂಬಲ ಬೆಲೆಯನ್ನು ಸೂಚನೆ ಮಾಡಬೇಕು. ಎಕರೆಗೆ 25,000 ರೂಪಾಯಿನ ನೀವು ಶೀಘ್ರವಾಗಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ, ಮೊದಲನೇ ಒತ್ತಾಯ. ಅದ್ರ ಜೊತೆಯಲ್ಲಿ ನೀವು ಗೋಶಾಲೆಗಳನ್ನ ತೆರಿಬೇಕು ಅಂತಕ್ಕಂಥದ್ದು ಎರಡನೇ ಒತ್ತಾಯ. ಜೊತೆಗೆ ನಾವು ಹಿಂದೆ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿ ರೆವೆನ್ಯೂ ಸಚಿವರಾದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಒತ್ತಾಯನೂ ಕೂಡ ಮಾಡಿದ್ವಿ. ಯಾವುದರಿಂದ ಒತ್ತಾಯ ಮಾಡಿದ್ವಿ ಅಂದರೆ, ಈ ಭಾಗದಲ್ಲಿ ನಾವು ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಮುಖಂಡರುಗಳೆಲ್ಲ ಕೂಡ ಬಂದಾಗ ನಾವು ನೋಡಿದ್ವಿ. ಎಲ್ಲರೂ ಮಹಾರಾಷ್ಟ್ರದ ಮಳೆ ಜಾಸ್ತಿ ಬಂದಾಗೆಲ್ಲ ಇಲ್ಲೆಲ್ಲ ಫ್ಲಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಬೆಳೆದಂಥ ಬೆಳೆ ಕೈಗೆ ಸಿಗದೇ ಇದ್ದಂಥ ಪರಿಸ್ಥಿತಿ, ರೈತರು ನೇಣಾಕೊಂಡಂಥ ಪರಿಸ್ಥಿತಿ ಎಲ್ಲದನ್ನು ಕೂಡ ನಾವು ಅವ್ರ ಮನೆಗಳಿಗೆ ಭೇಟಿ ಮಾಡಿದಂಥದ್ದು ಪ್ರಸಂಗಗಳ ನಮ್ಮ ಕಣ್ಣು ಮುಂದೆ ಇನ್ನೂ ಕೂಡ ಹಸಿಯಾಗಿ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅವರೆಲ್ಲರೂ ಕೂಡ ಕಂಗಾಲಾಗಿ ಆಕಾಶ ನೋಡುವಂಥ ಪರಿಸ್ಥಿತಿಗೆ ಇವತ್ತು ರೈತರು ಬಂದಿರತಕ್ಕಂಥದ್ದು ನೋಡಿದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಒಂದು ಕಡೆ ಮೋಡ ಬಿತ್ತನೆ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಇನ್ನೊಂದು ಕಡೆ ಇಲ್ಲ ರೈತರಿಗೆ ಏನಾದರೂ ಕೂಡ ನೆರವಾಗ್ತೀನಿ ಅಂತಕ್ಕಂಥ ಒಂದು ಕಾಳಜಿನೂ ಕೂಡ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಬಿತ್ತನೆ ಕಾರ್ಯ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಕೃಷಿ ಸಚಿವರೇ ಇಲ್ಲ ರಾಜ್ಯದಲ್ಲಿ. 1 ತಿಂಗಳು ಮೇಲಾಯ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಇವರು ಸಮರ್ಪಕವಾಗಿ ಅಲ್ಲಿ ಆ ಸಚಿವಾಲಯನ ಕಾರ್ಯರೂಪಕ್ಕೆ ತರಲಿಕ್ಕೆ ಇವರು ಮುಂದಾಗ್ತಾ ಇಲ್ಲ. ಶಾಲೆಗಳು ಪ್ರಾರಂಭ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಅದವೆಲ್ಲ ಆರೋಗ್ಯದ ಸಾಕಷ್ಟು ಕೊರತೆಗಳು ಎದ್ದು ಕಾಣ್ತಾ ಇದ್ದಾವೆ. ಆಸ್ಪತ್ರೆಗಳಿಗೆ 2 ವರ್ಷದಿಂದ ಸತತವಾಗಿ ಇವರು ಸರಿಯಾದ ರೀತಿ ಸಮರ್ಪಕವಾಗಿ ಔಷಧಿಗಳನ್ನ ಕೊಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಬ್ಯಾಂಡೇಜ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಯಾವುದನ್ನು ಕೂಡ ಒದಗಿಸ್ಕೊಡೋಕ್ಕೆ ಇವ್ರಿಗೆ ತಯಾರಿಲ್ಲ. ಇದೆಲ್ಲದನ್ನು ಕೂಡ ಮಾಡದೆ ಇವತ್ತೆಲ್ಲೋ ಒಂದು ಕಡೆ ರೈತರನ್ನ ಒಂದು ಕಡೆ ಒಕ್ಕಲೆಕ್ಕೆ ಬಿಡಿಸ್ತಕ್ಕಂಥ ಕೆಲಸಕ್ಕೆ ಬಿಡದಿ ಕಡೆ ಹೊರಡ್ತಾರೆ. ಇಲ್ಲಿ ರೈತರು ಕಂಗಾಲಾಗಿ ಅವರ ಭೂಮಿ ಬರಡು ಭೂಮಿಯಾಗಿ ನೋಡ್ತಾ ಇದ್ರು ಕೂಡ ಅಲ್ಲಿಗೆ ಇವರು ಧಾವಿಸಿ ಅವ್ರಿಗೆ ಸಮಸ್ಯೆಗೆ ಎದುರಾಗ್ತಕ್ಕಂಥದ್ದಕ್ಕೆ ಇವ್ರಿಗೆ ವೇಳೆ ಇಲ್ಲ. ಇದೆಲ್ಲ ನೋಡಿದ್ರೆ ಖಂಡಿತ ಈ ಸರ್ಕಾರ
ರೈತರ ಪರವಾದಂಥ ಸರ್ಕಾರ ಅಲ್ಲ. ಇವತ್ತು ನೀವೆಲ್ಲ ನೋಡಿದ್ದೀರಾ, ಕುಮಾರಸ್ವಾಮಿ ಅವರು ನನಗೆ ಓಟ್ ಹಾಕ್ದವ್ರು ರೈತರು, ನನಗೆ ಓಟ್ ಹಾಕ್ದವ್ರು ರೈತರಲ್ಲ ಅಂತ ಯಾವತ್ತೂ ಕೂಡ ಭೇದ ಭಾವ ಮಾಡಲಿಲ್ಲ. 2 ಸಲ ಸಾಲ ಮನ್ನಾ ಮಾಡಿದ್ರು, ನಿಮಗೆ ಗಮನದಲ್ಲಿರಲಿ. ಈ ಸರ್ಕಾರಕ್ಕೆ ಅದಕ್ಕೆ ಯಾಕೆ ಕಾಳಜಿ ಇಲ್ಲ? ಇವ್ರಿಗೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಬಿಟ್ಟು ಭಾಗ್ಯಗಳು ಮಾಡಲಿಕ್ಕೆ ಇವ್ರಿಗೆ ಆಗ್ತದೆ. ರೈತರ ಸಂಕಷ್ಟಕ್ಕೆ ನೆರವಾಗಬೇಕು ಅಂತದಿಲ್ಲ, ರೈತರು ಓಟ್ ಬೇಕು ಇವ್ರಿಗೆ. ರೈತರನ್ನ ಸರಿಯಾದ ರೀತಿಯಲ್ಲಿ ಅವ್ರ ವೇಳೆಗೆ ಸರಿಯಾಗಿ ಏನೇನು ಬೇಕು ಒದಗಿಸ್ಕೊಡೋದಕ್ಕೆ ಇವ್ರಿಗೆ ಆಗಲ್ಲ ಅಂತಂದರೆ ಖಂಡಿತ ಇವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಡೆಸೋಕ್ಕೆ ಅರ್ಹತೆ ಇಲ್ಲ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ಒಂದು ನೀವು ಉಪಮುಖ್ಯಮಂತ್ರಿಗಳಿಬ್ಬರು ಕೂತ್ಕೊಂಡು ಮೊನ್ನೆ ಏನು ಅಗ್ರಿಮೆಂಟ್ ಮಾಡ್ಕೊತೀರಾ ಸ್ವಾಮಿ? ರಾಜ್ಯದಲ್ಲಿ ಎಲ್ಲ ನೌಕರರು ಕೂಡ ಮುಂದೆ ನಮಗೆ ನಮ್ಮ ಪಕ್ಷಕ್ಕೆ ಮತ ಹಾಕ್ತೀರಾ ಅಂತಕ್ಕಂಥ ಅಗ್ರಿಮೆಂಟ್ ಮಾಡಿಕೊಡಿ, ನಾವು ನಿಮ್ಮವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಲ್ಲ ನೀವು. ಈ ವಿಧಾನಸೌಧಕ್ಕೆ ಏನಾದ್ರು ಕಾಂಗ್ರೆಸ್ ಬೋರ್ಡ್ ಹಾಕಕ್ಕೆ ಹೊರಟಿದ್ದೀರಾ ಸ್ವಾಮಿ ನೀವು? ರೈತರಿಗೆ ಆ ಥರ ನೀವೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ತಾಕತ್ತಿದ್ರೆ ನಿಮಗೆ? ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ನೀವೆಲ್ಲ ಬಗೆಹರಿಸಿದ್ರೆ ನಮ್ಗೆ ಓಟ್ ಹಾಕಿ ಅಂತ ನಿಮ್ಗೆ ಹೇಳೋ ತಾಕತ್ತಿಲ್ವಾ? ಈ ಥರ ಹೊರಟಿರ್ತಕ್ಕಂಥದ್ದು. ನೌಕರರಿಗೆ ಅವ್ರು ಬೇಕಾದಂಥ ಸವಲತ್ತುಗಳು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ 28ಕ್ಕೆ ನಮ್ಮದು ನಿಮ್ಮದು ಅಗ್ರಿಮೆಂಟ್ ಇರಲಿ. ಚಾಪಕ್ಕಾಗದ ಇಲ್ಲೇ ರೆವಿನ್ಯೂ ಮಿನಿಸ್ಟರ್ ಇದರ ಪಕ್ಕದಲ್ಲಿ ಉಪಮುಖ್ಯಮಂತ್ರಿಗಳು ಅಂತ ಹೇಳಕ್ಕೆ ನೀವು ಅಷ್ಟು ಇದರಲ್ಲಿ ಹೋಗ್ತಿರಲ್ಲ. ರೈತರ ಬಗ್ಗೆ ನಿಮ್ಗೆ ಆ ಕಾಳಜಿ ಇಲ್ವಾ? ನಾವು ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಎದುರು ನೋಡ್ತಾ ಇದ್ದೀವಿ. ಇನ್ನೂ ಚೊಚ್ಚಲು 1 ತಿಂಗಳು ಅಂತಕ್ಕಂಥದ್ದು ಕಾದು ನೋಡ್ತೇವೆ. ಇನ್ನೂ 3-4 ತಿಂಗಳು ನೋಡ್ತೇವೆ ನಿಮ್ಮ ಆಡಳಿತ ವೈಖರಿ ಹೇಗಿರ್ತದೆ, ನೀವು ಯಾರ ಪರವಾಗಿರ್ತೀರಿ, ನೀವು ನಿಮ್ಮ ವಹಿವಾಟು, ನಿಮ್ಮ ಒಂದು ಹಾವಭಾವ ಎಲ್ಲದನ್ನು ಕೊಡಿದ್ರೆ ನೀವು ಯಾವತ್ತೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಭಾಸವಾಗ್ತಾ ಇದೆ. ಯಾವತ್ತು ನೀವು ಬಡವ್ರ ಪರವಾಗಿ ಬರ್ತೀರೋ ಗೊತ್ತಿಲ್ಲ. ನಿಮ್ಮ ಮನಸ್ಥಿತಿ ಬದಲಾಗುತ್ತಾ ಇಲ್ವಾ? ನಾವು ಕಾದು ನೋಡ್ತೇವೆ. ಖಂಡಿತ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರ ಆತಂಕ ಏನಿದೆ, ಇವತ್ತು ನಾವೆಲ್ಲ ನೋಡಿದ್ರೆ ಹತ್ತಿ ಹಾಕಿರ್ತಕ್ಕಂಥವ್ರು ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಯಾರು ಕೂಡ ಇನ್ನು ಬಿತ್ತನೆ ಮಾಡಲಿಕ್ಕೆ ಕೆಲವರು ಬಿತ್ತನೆ ಮಾಡಿದರೆ ಅದನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು ಹಣ ಎಲ್ಲೋ ಸಾಲ ಸೂಲ ಮಾಡಿ ತಂದಿರ್ತಾರೆ. ಅದು ಅವ್ರನ್ನ ಒಂದು ಕಡೆ ಇದ್ದಿದ್ದನ್ನು ಕೂಡ ಕಳ್ಕೊಂಡಂಥ ಪರಿಸ್ಥಿತಿ. ನಾವು ಕಂದಾಯ ಸಚಿವರಿಗೆ ಹಿಂದೆ ಸದನದಲ್ಲೇ ಕೂಡ ನಾನು ಹೇಳಿದ್ದೆ, ನೀವು ಕಳೆದ ಸಲ ಇಲ್ಲಿ ನೋವನ್ನು ನೋಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಬಂದು ರೈತರ ಮನೆ, ಒಬ್ಬ ರೈತ ರಾತ್ರಿ ನೋಡ್ಕೊಂಬಂದು ನಾವೆಲ್ಲ ಬೆಳಗ್ಗೆ ಹೋದರೆ ಎಲ್ಲ ಕೊಚ್ಚೋಗಿರ್ತಕ್ಕಂಥದ್ದು, ಹೋಗಿ ಅಲ್ಲೇ ನೇಣು ಹಾಕೊಂಡಂಥ ಪರಿಸ್ಥಿತಿಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ನಾಡಗೌಡರು ಎಲ್ಲ ಹೋದಂಥ ಅವ್ರ ಮನೆಗೆ ಹೋಗಿ ಅವ್ರಿಗೆ ಅವ್ರ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ನಮಗೆಲ್ಲೋ ಒಂದು ಕಡೆ ತಲೆ ಬಂತು. ಯಾಕೆ ಅಂದರೆ ಈ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡೋಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ. ಜೊತೆಯಲ್ಲಿ ಅವ್ರ ಕ್ರಾಪ್ ಇನ್ಶೂರೆನ್ಸ್ಗೂ ಕೂಡ ಇವರು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡಿಸೋಕ್ಕೂ ಕೂಡ ಇವ್ರಿಗಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಕೊಡೋಕ್ಕೂ ಕೂಡ ಇವ್ರ ಹತ್ರ ಹಣ ಇರಲ್ಲ. ಅದಕ್ಕೊಂದು ಸಲಹೆನೂ ಕೂಡ ನಾನು ಕಂದಾಯ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದೆ ಕೊಟ್ಟಿದ್ದೆ. ರೈತರಿಗೆ ಎಕರೆಗೆ ಇಷ್ಟು ಅಂತ ನೀವೇ ಇನ್ಶೂರೆನ್ಸ್ ಕಟ್ಟಿದ್ರೆ ನಾಳೆ ದಿವಸ ಇನ್ಶೂರೆನ್ಸ್ ಕಂಪ್ನಿಯಿಂದ ನೇರವಾಗಿ ಹಣ ಬರ್ತದೆ. ಅದು ಬಿಟ್ಬಿಟ್ಟು ನೀವು ಕೊನೆಗಳಿಗೆಲ್ಲಿ ರೈತ ಎಲ್ಲ ಕಂಗಾಲಾಗಿ ನಿಂತಾಗ ನಿಮ್ಮ ಹತ್ರ ಕೊಡೋಕೆ ಹಣನೂ ಕೂಡ ಇರಲ್ಲ ನಿಮ್ಮ ಬೊಕ್ಕಸದಲ್ಲಿ. ಆ ಸಂದರ್ಭದಲ್ಲಿ ರೈತ ಎಲ್ಲೋಗ್ಬೇಕು? ಅವನ ಬೇಕರಿಗೆ ಇನ್ಶೂರೆನ್ಸ್ ಕಟ್ಟಕ್ಕೆ ತಯಾರಿದ್ದಾನೆ. ಇಡೀ ರಾಜ್ಯದ್ದು ನಾನು ಹೇಳ್ತಾ ಇರೋದು, ಒಂದು ಕಡೆದಲ್ಲ, ಇಡೀ ರಾಜ್ಯದ ರೈತರ ಎಲ್ಲ ಒಂದು ಬೆಲೆಗೆ ಅವರ ಎಕರೆಗೆ ಇಷ್ಟು ಅಂತ ಇನ್ಶೂರೆನ್ಸ್ನ ಸರ್ಕಾರನೇ ಭರಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಇದೆ. ಇದನ್ನು ಮುಂದಿನ ಸದನದಲ್ಲಿ ಅದನ್ನು ಇಡ್ತಕ್ಕಂಥನಾಗ್ತೀನಿ. ಈಗ ಇರ್ತಕ್ಕಂಥ ರೈತರು ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ನಮ್ಮ ರೈತರು ಇದ್ರೇ ಕೂಡ ಇವತ್ತು ನಾಡು ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕಂಗಾಲಾಗ್ದಂಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಿಮ್ಮ ಬೆಂಬಲಕ್ಕೆ ನಿಲ್ಲುವಂಥ ಸರ್ಕಾರಗಳು ಬರ್ತದೆ. ನೀವು ಯೋಚನೆ ಮಾಡಿ ತೀರ್ಮಾನಗಳು ತಗೊಳ್ಳೋವಂಥದ್ದು ಹಾಕ್ಬೇಕು. ಯಾವುದೋ ಒಂದು ಅಲ್ಪ ಇದಕ್ಕೆ ಆಸೆಗೋಸ್ಕರ ನೀವು ಈ ಥರ ನಿಮ್ಮನ್ನೆಲ್ಲ ಬೀದಿಗೆ ಬಿಡ್ತಕ್ಕಂಥವ್ರನ್ನ ನೀವು ಯಾವತ್ತೂ ಕೂಡ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ನಾನು ಒತ್ತಾಯ ಮಾಡ್ತಾ, ಇವತ್ತು ಈ ಭಾಗದ ರೈತರ ಒಂದು ಏನು ಪರಿಸ್ಥಿತಿನ ಅವಲೋಕನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಇವತ್ತು ದೇವೇಗೌಡರು ಕಲಿಸಿರ್ತಕ್ಕಂಥ ಪಾಠ ಅದೇ ನಮಗೆ. ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥದ್ದು ಜನತಾದಳ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಗೊತ್ತು. ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಬಂದಿರತಕ್ಕಂಥ ಕಷ್ಟದ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ಅವ್ರ ಬೆಂಬಲಕ್ಕೆ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಆ ರೀತಿಯಲ್ಲಿ ರೈತರಿಗೆ ಏನೇ ಸಮಸ್ಯೆ ಬರಲಿ, ಮಾವಿನ ಬೆಳೆ ಇರ್ಬೋದು, ದೇವೇಗೌಡರು ಹೋಗಿ ಲಾಲ್ಬಾಗಲ್ಲಿ ಹೋಗಿ ನೋಡ್ಕೊಂಬಂದು ಆ ಪರಿಸ್ಥಿತಿನ ಅವಲೋಕನ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಅಂದರೆ ಈ ವಯಸ್ಸಲ್ಲೂ ನೀವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮನ್ನೆಲ್ಲ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ ನೋಡಿ ಅಂತ ನಮ್ಮೆಲ್ಲರನ್ನು ಕೂಡ ಕಳಿಸಿದ್ದಾರೆ. ಖಂಡಿತ ಇದನ್ನು ಅವರು ಕೂಡ ಕೇಂದ್ರದಲ್ಲಿ ಮಾತಾಡಿ ಅವರು ಬೆಂಬಲಕ್ಕೆ ನಿಲ್ಲೋದಕ್ಕೆ ಅವ್ರು ತಯಾರಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರೈತರಿಗೆ ನಾವೆಲ್ಲರೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ಜನತಾದಳ ನಿಮ್ಮ ಜೊತೆ ಯಾವತ್ತೂ ಕೂಡ ಇದೆ. ನಿಮ್ಮ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ಸದನದ ಒಳಗೆ ಆಗ್ಬೋದು, ಹೊರಗೆ ಆಗ್ಬೋದು, ಕೇಂದ್ರದಲ್ಲಾಗ್ಬೋದು, ನಾವು ಒತ್ತಾಯ ಮಾಡಿ ನಿಮ್ಮ ಪರವಾಗಿ ಆದಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ
ನಮ್ಮ ಹಿಂದಿನ ವಿಧಾನಸಭೆಯ ಉಪಾಧ್ಯಕ್ಷರು ಹಾಲಿ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರು 2 ಮಾತನ್ನು ನಡೆಸುತ್ತಾರೆ. ಜೋಬಲ್ಲಿ ಇಟ್ಕೊಂಡು ರೂಢಿ ಅವು ಅವ್ರ ಕ್ಷೇತ್ರದಲ್ಲಿ ಆಡ್ತಾ ಇರ್ತಾರೆ. ಅಂತೂ ನಾವು ಹಂಗೆ ಇಟ್ಕೊಳ್ಳಿ ಕೇಳುತ್ತೆ ಅಂತಂದ್ರೆ ಕಳೆದ 10ನೇ ತಾರೀಕು, ಇದೇ ತಿಂಗಳು 10ನೇ ತಾರೀಕು ನಮ್ಮ ನಾಯಕರಾದಂಥ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣವರು 10ನೇ ತಾರೀಕು ಒಂದು ಸಭೆಯನ್ನು ಮಾಡಿ ತಕ್ಷಣ ಒಂದು ಪತ್ರವನ್ನು ಬಿಡುಗಡೆ ಮಾಡಿದ್ರು. ಕೋಲಾರ ವಿಭಾಗ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಮಲೆನಾಡು ಪ್ರದೇಶ ಮತ್ತು ಕರಾವಳಿ ಪ್ರದೇಶಗಳಿಗೆ ಆ ಸಮಿತಿಗಳನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಹೋಗಿ ಭೇಟಿ ಮಾಡಬೇಕು ಅಂತೇಳಿ ಇವತ್ತು ನಾವು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3-4 ಕಡೆ ಸ್ಥಳಗಳನ್ನು ಪರಿಶೀಲನೆ ಮಾಡಿದಾಗ ರೈತರು ಯಾವ ಥರ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಈ ಒಂದು ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಇವತ್ತು ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ. ಕೆಲವು ರೈತರು ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ, ಕೆಲವು ರೈತರು ಉಳುಮೆ ಮಾಡಿ ಬಿತ್ತನೆ ಮಾಡಲಿಕ್ಕಾಗಲಿಲ್ಲ, ಕೆಲವು ರೈತರು ಉಳುಮೆ ಮಾಡಿ ಬಿತ್ತನೆ ಹಾಕಿ ಆ ಮೊಳಕೆ ಕೂಡ ಹೊರಗೆ ಬಂದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಾವು 3-4 ಕಡೆ ನೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸಿದ್ದು. ಹಾಗಾಗಿ ಇವತ್ತು ಭಾಳ ಭೀಕರ ಬರ ಇದೆ. ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಈ ಯಾವ್ಯಾವ ಪ್ರದೇಶಗಳು ಇವತ್ತು ಏನು ಬರಗಾಲಕ್ಕೆ ತುತ್ತಾಗಿದೆ, ಹಾಗಾಗಿ ಇದನ್ನು ತಕ್ಷಣ ಬರಗಾಲ ಒಂದು ಬರಪೀಡಿತ ಪ್ರದೇಶಗಳು ಅಂತೇಳಿ ಕರ್ನಾಟಕ ಸರ್ಕಾರ ತಕ್ಷಣ ಇದು ಆದೇಶ ಹೊರಡಿಸಬೇಕು, ಮತ್ತೆ ಅಧಿಕೃತ ಘೋಷಣೆ ಮಾಡಬೇಕು. ಮತ್ತು ಇವತ್ತು ಈ ಭಾಗದಲ್ಲಿ ಇವತ್ತು ಯಾವ್ಯಾವ ಒಂದು ಬರಗಾಲ ಪೀಡಿತ ಪ್ರದೇಶಗಳಾಗಿದ್ದಾವೆ, ಇಲ್ಲಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. 1 ಎಕರೆಗೆ ಕರ್ನಾಟಕ ಸರ್ಕಾರ 25,000 ರೂಪಾಯಿಗಳನ್ನು ತಕ್ಷಣ ಘೋಷಣೆ ಮಾಡಬೇಕು, ರೈತರಿಗೆ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ನಾವು ಕಂಡಂಥ ಸಂದರ್ಭದಲ್ಲಿ ಜಾನುವಾರುಗಳಿಗೆ, ಇವತ್ತು ಪಕ್ಷಿ ಪ್ರಾಣಿಗಳಿಗೆ ಇವತ್ತು ನೀರಿಲ್ಲ, ಅಂದರೆ ನೀರಿಲ್ಲ. ಇವತ್ತು ಮೇವು ಬ್ಯಾಂಕ್ಗಳನ್ನು ತೆರೆಯಬೇಕು ಮತ್ತು ಗೋಶಾಲೆಗಳನ್ನು ಕೂಡ ತೆರೆಯಬೇಕಾಗಿದೆ. ಹಾಗಾಗಿ ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ತಕ್ಷಣ, ಯಾಕಂದರೆ ವಿಧಾನಸೌಧದಲ್ಲಿ ಕುಂತ್ಕೊಂಡು ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಏನು ಮಂತ್ರಿಗಳು ಹೇಳ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದನ್ನು ಬಿಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತುವರೆಗೂ ಕೂಡ ಈ ಭಾಗದಲ್ಲಿ ಎಷ್ಟು ಒಣಗೋಗಿದೆ, ಎಷ್ಟು ಇಲ್ಲ ಅಂತ ನಾವು ಬೆಳಗ್ಗೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ, ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಕ್ಷಣ ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಣ್ಣು ಬಿಟ್ಟು ನೋಡಬೇಕು, ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು ಕೂಡ ಕಣ್ಣು ಬಿಟ್ಟು ನೋಡಬೇಕು ಮತ್ತು ಸರ್ಕಾರಕ್ಕೆ ಅದನ್ನು ತಿಳಿಸಬೇಕು. ತಕ್ಷಣ ಈಗಾಗಲೇ ನಾವು ಹೇಳಿದಾಗೆ 1 ಎಕರೆಗೆ ರೈತರಿಗೆ 25,000 ರೂಪಾಯಿ ಬಿಡುಗಡೆ ಮಾಡಬೇಕು ಮತ್ತು ಮೇವು ಬ್ಯಾಂಕ್ ತೆರೀಬೇಕು. ಆ ಜಾನುವಾರುಗಳಿಗೂ ಕೂಡ ಇವೆಲ್ಲ ಕೂಡ ವ್ಯವಸ್ಥೆಗಳನ್ನು ತಕ್ಷಣ ಮಾಡಿ ಇದನ್ನು ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ತಗೊಳ್ಬೇಕು ಅನ್ನುವಂಥದ್ದಕ್ಕೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಜೇಬಿಲ್ಲ ಎಲ್ಲ ವಿಜಯಪುರ ಜಿಲ್ಲೆಯ ಹಾಗೂ ಇಂಡಿ ವಿಧಾನಸಭಾ ಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಪಕ್ಷದ JDLP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣ ಅವರು, ಜೊತೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕೃಷಿ ಜಮೀನುಗಳಿಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೈಜ ಸತ್ಯವನ್ನು ಅರ್ಥಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸಿದರು. ಈಗಾಗಲೇ ಕೃಷ್ಣಾರೆಡ್ಡಿ ಅವರು ಹೇಳಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು
ಕರಾವಳಿ ಇರ್ಬೋದು, ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ ಮುಂಗಾರು ಇವತ್ತೇನು ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಕಳೆದ ಬಾರಿಯೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ನಿಯೋಗ ಬಂದಿದ್ವು, ಒಂದು ರೈತರ ಹೊಲ ಗದ್ದೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಬೆಳೆ ನಾಶ ಏನಾಗಿತ್ತು ಕಳೆದ ವರ್ಷ ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡೋಗಿದ್ವು. ಅದೇ ರೀತಿ ಈ ವರ್ಷ ಅನಾವೃಷ್ಟಿ ಆಗಿದೆ. ಒಟ್ಟಾರೆಯಾಗಿ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 75%ಗಿಂತ ಹೆಚ್ಚು ರೈತರು ಮಳೆಯನ್ನೇ ನಂಬ್ಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವ್ರಿಗೆ ಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಒಂದು KSNMDC ಕಡೆಯಿಂದ ದತ್ತಾಂಶಗಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ವಾಡಿಕೆ ಮಳೆ 116 mm ಏನಾಗಬೇಕಾಗಿತ್ತು, ಕಳೆದ ವರ್ಷ ಅದು 89 mmಗೆ ಕುಸಿತು, ಈ ವರ್ಷ ಅದು 70 mmಗೆ ಕುಸಿತೋಗಿದೆ. ವಾಡಿಕೆ ಮಳೆ ಪ್ರತಿ ವರ್ಷ ಆಗಬೇಕಾಗಿರ್ತಕ್ಕಂಥದ್ದು ವರ್ಷವೂ ಕೂಡ ಕುಸಿತ್ಕೊಂಡ್ಬಂದಿದೆ. ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನಾವೇನು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ರೈತರ ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಒಂದು ಚೂರು ಕೂಡ ಇವತ್ತು ಹೊಲ ಗದ್ದೆಗಳಲ್ಲಿ ನೀರಿಲ್ಲ. ಅಂದರೆ ತೊಗರಿ ಬೆಳೀತಕ್ಕಂಥವ್ರು, ಹತ್ತಿ ಬೆಳೀತಕ್ಕಂಥವ್ರು, ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ. ಇವತ್ತು ಇಂಡಿ ಅಂತ ಇದ್ದಂಗೆ ನಮಗೆ ನಿಂಬು ಬೆಳೆಗಾರರು ಕೂಡ ಭಾಳ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಒಟ್ಟಾರೆಯಾಗಿ ಇವತ್ತು ರೈತರಿಗೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಯಾತನೆ ಏನಿದೆ, ಇದರ ಮಧ್ಯೆ ಇವತ್ತು ಸಾಲ, ಕಳೆದ ವರ್ಷದ ಸಾಲ ಹೆಚ್ಚು ಕಮ್ಮಿ 2,000 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ. ಸರಿಸುಮಾರು 2,40,000 ರೈತರು ಸಾಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದೇ ರೀತಿ 27,000ರಿಂದ 28,000 ರೈತರು 250 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ. ಸಾಲ ಯಾಕೆ ತಗೊಂಡಿದ್ದಾರೆ? ಬಿತ್ತನೆ ಬೀಜ ತಗೊಳ್ತಕ್ಕಂಥದ್ದಕ್ಕೆ, ಖರೀದಿ ಮಾಡ್ತಕ್ಕಂಥದ್ದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಗಿ ಗಮನಿಸಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ರೈತರು ಮಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾದಾಯಕವಾದಂಥ ಒಂದು ಭಾವನೆಯಿಂದ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಬೇಕಾಗಿತ್ತು. ಈ ಜುಲೈಗೆ ಬಂದುಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 40-45 ದಿನ ಕಾಲ ಕಳೆದೋಗಿದೆ. ಆದರೆ ಮಳೆ ಬರುತ್ತೆ ಅಂತಕ್ಕಂಥ ಆಶಾದಾಯಕವಾದಂಥ ಒಂದು ಆಲೋಚನೆಯಲ್ಲಿ ಬಿತ್ತನೆಯನ್ನು ಹಾಕಿದ್ದಾರೆ. ಬಿತ್ತನೆ ಹಾಕಿರ್ತಕ್ಕಂಥದ್ದು ಕೈಯಾರೆ ಹತ್ತಿಯನ್ನು ನಾವು ಕೈಗೆ ಎತ್ಕೊಂಡು ನೋಡಿದಾಗ ಒಂದು ಚೂರು ಕೂಡ ತ್ಯಾವ ಅಂಶ ಇಲ್ಲ, ಅಲ್ಲಿ ಸಂಪೂರ್ಣವಾಗಿ ಬರಡಾಗೋಗಿದೆ. ನೀರು ಅಂತಕ್ಕಂಥದ್ದು ಕಾಣಲಿಕ್ಕಿಲ್ಲಿ ಸಾಧ್ಯವೇ ಇಲ್ಲ, ಅಂಥ ಒಂದು ಪರಿಸ್ಥಿತಿಲಿದ್ದಾರೆ ರೈತರು. ಇವತ್ತು ಮತ್ತೆ ಸಾಲಗಾರರಾಗಿ ಬಡ್ಡಿಯನ್ನು ಇವತ್ತೇನು ಕಟ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದು ಇಷ್ಟೇ, ಸರಿಸುಮಾರು 135 ತಾಲೂಕುಗಳಲ್ಲಿ, ಇದು ನಾವು ಹೇಳ್ತಾ ಇರ್ತಕ್ಕಂಥ ವರದಿ ಅಲ್ಲ, ಇದು ಅಧಿಕೃತಗೊಳಿಸೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. KSNMDC ಕಡೆಯಿಂದ ಬಂದಿರತಕ್ಕಂಥ ದತ್ತಾಂಶಗಳ ಪ್ರಕಾರವಾಗಿಯೇ ಮಾತನಾಡ್ತಾ ಇದ್ದೇನೆ. 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ತಾಲೂಕಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಈ ಕೂಡಲೇ ಆ ವರದಿ ಪ್ರಕಾರ, ವರದಿ ಮೂಲಗಳೇನು ತಿಳಿಸ್ತಾ ಇದೆ, ಇದು ಸರ್ಕಾರ ಅಧಿಕೃತವಾಗಿ ಇದನ್ನು ಹೊರಗೆ ಹಾಕಬೇಕು. ಜೊತೆಯಲ್ಲಿ ಇವತ್ತು ಸಾಲದ ಹೊರೆ ಇವತ್ತು ರೈತರ ಹೆಗಲ ಮೇಲೆ ಮತ್ತೊಮ್ಮೆ ಏನು ಹೊತ್ಕೊಂಡಿದ್ದಾರೆ, ಇದನ್ನು ಮತ್ತೆ ಅವರ ಇವತ್ತು ಕೃಷಿ ಭೂಮಿಗಳನ್ನ ಅಡ ಇಟ್ಟೋ ಅಥವಾ ಯಾವ ಥರ ಇವತ್ತು ಸಾಲ ತಗೊಂಡಿದ್ದಾರೆ, ಕೊನೆಗೆ ಅವರ ಆಸ್ತಿಗಳ ಜಪ್ತಿ ಆಗಬಾರ್ದು. ಆ ರೀತಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ. ಜೊತೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಕೃಷ್ಣಾರೆಡ್ಡಿ ಸಾಹೇಬರು ಮಾತನಾಡ್ತಾ ಇದ್ರು, ರೈತರೆಲ್ಲ ಹೇಳ್ತಾ ಇದ್ರು ಒಂದೇ ಮಾತು, ಇವತ್ತು ಹಸಿರು ಮಾವು ಇವತ್ತು ರೈತರಿಗೇನು ಸಿಕ್ಕಬೇಕಾಗಿತ್ತು, ಆ ಮಾವು ಸಿಗದೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು
ನಮ್ಮ ಎತ್ತುಗಳೇನಿದೆ, ಎತ್ತುಗಳು, ಹಸ, ಕರ ಇವೆಲ್ಲವಕ್ಕೂ ಮೇವೇನ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಹಾಗಾಗಿ ಇವನ್ನ ಕಸಾಯಖಾನೆಗೆ ಹಾಕಿ ಅಲ್ಲಿಂದ ಒಂದಷ್ಟು ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಬರ್ತಕ್ಕಂಥ ಬಹುಶಃ ಮುಂದಿನ ದಿನಗಳಲ್ಲಿ ಇವು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥದ್ದಾದರೆ ಮೇವು ಬ್ಯಾಂಕನ್ನು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಾಗಬೇಕು. ಅಷ್ಟೇ ಅಲ್ಲ, ಗೋಶಾಲೆನೂ ಕೂಡ ಅಷ್ಟೇ ಅಲ್ಲ. ಇವತ್ತು ಕುಡಿಯೋ ನೀರಿನ ಅಭಾವ ಬಹುಶಃ ಇನ್ನು ಮುಂದೆ ನಮಗೆ ತಿಳಿತಾ ಹೋಗ್ತದೆ. ನಮ್ಮ ಅನಿಸಿಕೆ ಪ್ರಕಾರ ಮಾನ್ಯ ಬಾಬಣ್ಣ ಅವರು ಇಲ್ಲೇ ಕೂತಿದ್ದಾರೆ, ನಾವೆಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಪಕ್ಷದ ವತಿಯಿಂದ ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಒಂದು ತಾಲೂಕಿಗೆ 5 ಕೋಟಿ ಕುಡಿಯೋ ನೀರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾದಂಥ ವಿಚಾರ. ಇವೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಒಂದು ಕಡೆ ಮಾನ್ಯ ಬಾಬಣ್ಣ ಅವರು ಹೇಳ್ದಂಗೆ ಈಗಾಗಲೇ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ ನಮ್ಮ ಜಿಲ್ಲೆಯವರೇ. ನಾವು ಯಾರಿಗೇ ಆಗಲಿ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಆಡಳಿತದಲ್ಲಿ ಏರುಪೇರುಗಳು, ನಾವು ಲೋಪದೋಷಗಳಾದಂಥ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ನಾವು ಮಾತನಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಯಾರಿಗಾದರೂ ಒಂದು ಅವಕಾಶ ಕೊಡಬೇಕಾಗ್ತದೆ, ಸಮಯಾವಕಾಶ. ಆದರೆ ಇದ್ರ ಮಧ್ಯೆ ಏನಾಗಿದೆ, ಇಲ್ಲಿ ಯಾವ ಒಂದು ಕೃಷಿ ಮಂತ್ರಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಆ ಸ್ಥಾನದಲ್ಲಿ ಕೂರಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಕ್ಯಾಬಿನೆಟ್ಟು ಸಂಪೂರ್ಣವಾಗಿ ರಚನೆ ಆಗಿಲ್ಲ. ಅದನ್ನು ಕಾಲಹರಣ ಮಾಡಿಕೊಂಡು ಬಹುಶಃ ಕೇಂದ್ರದಲ್ಲಿರ್ತಕ್ಕಂಥ ಅವರ ನಾಯಕರು ರಾಹುಲ್ ಗಾಂಧಿಯವರು 18 ದಿನಗಳ ಕಾಲ ಏನೋ ವಿದೇಶ ಪ್ರವಾಸದಲ್ಲಿದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ವು. 6ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ರು, ಮತ್ತು ನಿನ್ನೆ ಬಂದಿದ್ದಾರೆ ಅಂತ ನಮ್ಮ ರಾಜಣ್ಣ ಅವ್ರು ನೋಡಿ ವರದಿ ತರಿಸ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ಟು ಅದು ಯಾವಾಗ ರಚನೆ ಮಾಡ್ತಾರೋ ಅದು ದೇವರೇ ಬಲ್ಲ. ಇದ್ರ ಮಧ್ಯೆ ಏನಾಗಿದೆ, ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಯಾರೇ ಶಾಸಕರುಗಳಿರ್ಬೋದು, ಬಂದು ರೈತರ ಹೊಲ ಗದ್ದೆಗಳಿಗೆ ತೆರಳಿ ಕನಿಷ್ಠ ಪಕ್ಷ ಒಂದು ಸಾಂತ್ವನವನ್ನು ಹೇಳಿ ಒಂದು ಧೈರ್ಯ ತುಂಬಿಸಿ ಬರ್ತಕ್ಕಂಥ ಪ್ರಯತ್ನವೂ ಕೂಡ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಮಾಡಿಲ್ಲ ಯಾರು ಕೂಡ. ಆದರೆ ಬಾಬಣ್ಣ ಅವರು ಹೇಳ್ದಂಗೆ ಜನತಾದಳ ಪಕ್ಷ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ, ರೈತರ ಒಂದು ಹೋರಾಟದಿಂದನೇ ಹುಟ್ಟಿದಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ಮದಾದಂಥ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ, ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀವಿ ರೈತರ ಪರವಾಗಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಿತ್ತೂರು ಕರ್ನಾಟಕದ ಈ ಒಂದು ಪ್ರವಾಸವನ್ನು ಕೈಗೆನೆತ್ಕೊಂಡಿದ್ದೇವೆ. ಬಹುಶಃ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅಧಿವೇಶನದ ಸಂದರ್ಭದಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ನಡೆಯುತ್ತೆ, ಇನ್ನು ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿಲ್ಲ. ರೈತರಿಗೆ ಈಗಾಗಲೇ ಹೇಳಿದ್ದೇವೆ, ಭರವಸೆಯನ್ನು ಕೊಟ್ಟಿದ್ದೇವೆ. JDLP ನಾಯಕರು ಮಾನ್ಯ ಬಾಬಣ್ಣ ಅವರು, ನಮ್ಮ ಪಕ್ಷದ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ನೀವೆಲ್ಲರೂ ಸೇರಿ ಸದನದ ಒಳಗಡೆ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನೈಜ ಸ್ಥಿತಿಗತಿಗಳೇನಿದೆ, ರೈತರ ಸಮಸ್ಯೆಗಳೇನಿದೆ, ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ತಾತ್ಕಾಲಿಕವಾಗಾದರೂ ಸರಿ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಳ ಗಟ್ಟಿಯಾಗಿ ಒತ್ತಾಯ ಮಾಡ್ತಕ್ಕಂಥದ್ದು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ. ಕಾರಣ ಇಡೀ ರಾಜ್ಯದಲ್ಲಿ 70 ಲಕ್ಷ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ವರ್ಗ ಇದೆ. ಅದರಲ್ಲಿ 70 ಲಕ್ಷ ಜನ ರೈತರು ಬರ್ತಾರೆ. ಅಂಥವ್ರನ್ನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾರಣ ಅವ್ರಿಗೆ ವ್ಯವಸಾಯ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ವ್ಯಾಪಾರ ಆಗಲಿ ವಹಿವಾಟುಗಳಾಗಲಿ ರೈತರು ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಇವತ್ತು ಬಿತ್ತನೆ ಹಾಕೋದಕ್ಕೂ ನಾನು ಹೇಳಿದ್ದೀನಿ, ಸಾಲ ತಗೊಂಬಂದು ಬಿತ್ತನೆ ಹಾಕಿದ್ದಾರೆ, ಮಳೆ ಬರುತ್ತೆ ಅಂತ ಆಶಾದಾಯಕವಾಗಿ ಬಿತ್ತನೆ ಹಾಕಿದ್ದಾರೆ. ಆದರೆ ಬಿತ್ತನೆ ಹಾಕಿರ್ತಕ್ಕಂಥದ್ದು ಕಣ್ಣಾರೆ ನಾವು ನೋಡಿದ್ದೇವೆ. ಹತ್ತಿ ಆಗಲಿ ಅಥವಾ ತೊಗರಿ ಆಗಲಿ ಇದು ಯಾವುದು ಕೂಡ ಇವತ್ತು ಹೊರಹೊಮ್ಮತಕ್ಕಂಥದ್ದಕ್ಕಾಗೋದಿಲ್ಲ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ. ಹಾಗಾಗಿ ನಾವು ಸರ್ಕಾರಕ್ಕೆ ಭಾಳ ಗಟ್ಟಿತನದಿಂದ ಒತ್ತಾಯ ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಕೃಷ್ಣ ಕಣಿವೆಯ ಒಂದು ಪ್ರಮುಖವಾದಂಥ ನಮ್ಮ ಆಲ್ಮಟ್ಟಿ ಡ್ಯಾಮು, ಇವತ್ತು ಅಲ್ಲಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರತಕ್ಕಂಥ ಓವರ್ಫ್ಲೋ ಆಗಿರ್ತಕ್ಕಂಥ ನೀರೇನಿದೆ ಅದನ್ನಾದರೂ ಕನಿಷ್ಠ ಪಕ್ಷ ಇವತ್ತು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಯಲ್ಲಿ ಇಲ್ಲಿ ಒಂದು 10-15 ಹಳ್ಳಿಗಳು ನಮ್ಮ ಭೀಮಾ ನದಿಯ ವ್ಯಾಪ್ತಿಗೆ, ಇಲ್ಲಿ ನಮ್ಮ ಜಲಾಶಯ ಭೀಮಾ ನದಿಯ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 15-20 ಹಳ್ಳಿಗಳು ಕೇಳ್ತಾ ಇದ್ದೆ ನಾನು. ಅಲ್ಲೂ ಕೂಡ ಈಗ ಒಂದಷ್ಟು
ಜಲಾಶಯದಿಂದ ನೀರನ್ನು ಬಿಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗ್ತದೆ. ಹಾಗಾಗಿ ಒಂದು ಈ ಸಂದರ್ಭದಲ್ಲಿ ಬಹುಶಃ ತಾವೆಲ್ಲ ಪ್ರಶ್ನೆ ಕೇಳ್ಬೋದು. ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರ ಜೊತೆ ಬಾಬಣ್ಣವರು ನಾವು ಕೃಷ್ಣಾರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆ ಕೂತು ಏನಾದರೂ ಸೌಹಾರ್ದಿತವಾದಂಥ ಒಂದು ಚರ್ಚೆಯನ್ನು ಮಾಡಿ ಭಾಗದ ರೈತರಿಗೆ ಏನಾದರೂ ನೀರನ್ನು ಬಿಡ್ತಕ್ಕಂಥದ್ದಕ್ಕೆ ಹರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ತಲೆಯಲ್ಲಿ ಭಾಳ ಗಟ್ಟಿಯಾದಂಥ ಒಂದು ಆಲೋಚನೆ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ನಾಳೆ ದಿನ ಬಾಗಲಕೋಟೆಗೆ ಹೋಗ್ತಾ ಇದ್ದೇವೆ. ಬಾಗಲಕೋಟೆಯ ಬಾದಾಮಿ ತಾಲೂಕು ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿಂದ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳು, ಪ್ರಮುಖ ಜಿಲ್ಲೆಗಳು ಎಲ್ಲ ಕಡೆಯೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಕೆಲಸ, ಒಂದು ನಿಯೋಗ ಈಗಾಗಲೇ ರಚನೆ ಆಗಿದೆ. ನಾಡಗೌಡರು ಬರಬೇಕಾಗಿತ್ತು, ಬಂಡಪ್ಪ ಕಾಶಪ್ಪುರ್ ಅವರು ಬರಬೇಕಾಗಿತ್ತು, ಆದರೆ ಅವರು ಬೆಂಗಳೂರಲ್ಲಿದ್ದಾರೆ ಬೇರೆ ಯಾವುದೋ ಕಾರ್ಯಕ್ರಮದ ಒತ್ತಡದಿಂದ. ನಾಳೆ ಬಂದು ಅವರು ಬಾಗಲಕೋಟೆಯಲ್ಲಿ ನಮ್ಗೆ ಜಾಯ್ನ್ ಆಗ್ತಾರೆ. ಈಗ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕದ ಪ್ರವಾಸ ಬಂದರು. ತಾವೇ ಎಲ್ಲ ನೋಡಿದ್ರಿ. ಮಧ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯಾರು ಕೂಡ ನೀರು ಬಿಡ್ತೀವಿ ಅಂತ ನಂಬ್ಕೊಂಡು ಬಿತ್ತನೆಯನ್ನು ಹಾಕಬೇಡಿ ಅಂತಕ್ಕಂಥ ಹೇಳಿದಂಥ ಉದಾಹರಣೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರ ಬಾಯಲ್ಲಿ ಬಂದಿರತಕ್ಕಂಥ ಒಂದು ಹೇಳಿಕೆ. ಇದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಗಳು, ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಏಕಾಏಕಿ ನೀವು ಬಿತ್ತನೆ ಮಾಡಬೇಡಿ ಅಂತಕ್ಕಂಥದ್ದನ್ನ ರೈತರಿಗೆ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲೆಲ್ಲೋ ಕಲ್ಯಾಣ ಕರ್ನಾಟಕಕ್ಕೆ 2 ದಿನಗಳ ಕಾಲ ಪ್ರವಾಸ ಬಂದರು. ಆದರೆ ಆ ಪ್ರವಾಸದ ನಂತರ ಬಂದಿರತಕ್ಕಂಥ ಫಲಿತಾಂಶ ಏನು, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನುಕೂಲತೆಗಳೇನು, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ. ಅದಕ್ಕೆ ನಾವು ಯಾವ ರೀತಿ ಪರಿಹಾರ ಮಾಡ್ತೀವಿ ಅಥವಾ ಯಾವಾಗ ಅಧಿಕೃತವಾಗಿ 135 ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿದೆ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲಿ ಮತ್ತೆ ನಮ್ಮ ಹೆಗಲ ಮೇಲೆ ಈ ಪರಿಹಾರದ ಮೊತ್ತವನ್ನು ಕಟ್ಟಿಸೋ ಒಂದು ಪ್ರಯತ್ನದಲ್ಲಿ ಇದ್ದಾರೋ ಅನ್ನೋದು ಬಹುಶಃ ಅವರ ಲೆಕ್ಕಾಚಾರ ಆಗಿದೆ. ಆದರೆ ನಾವು ಭಾಳ ಗಟ್ಟಿಯಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ. ಈ ವಿಚಾರದಲ್ಲಿ ಒಂದು ಗಡುವನ್ನು ಕೂಡ ಕೊಡ್ತೇವೆ. ಏಕೆಂದರೆ ಈಗಾಗಲೇ ಜೂನ್ ತಿಂಗಳು ಮಳೆ ಬರಬೇಕಾಗಿತ್ತು, ಜುಲೈ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ. ಮಳೆ ಬರ್ತಕ್ಕಂಥ ಲಕ್ಷಣಗಳು, ವಾತಾವರಣಗಳು ಬಹುಶಃ ನಾವೆಲ್ಲವೂ ಕೂಡ ನಂಬಿಕೆ ಕಳ್ಕೊಬಿಟ್ಟಿದ್ದೀವಿ. ಈ ಸಲ ಪ್ರಕೃತಿ ಒಂದು ರೀತಿ ವಿಕೋಪಕ್ಕೂ ಒಳಗಾಗಿದೆ. ಮತ್ತು ರೈತರು ಸಂಕಷ್ಟದಲ್ಲಿ ತತ್ತರಿಸೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಇಂಥ ಸಂದರ್ಭದಲ್ಲಿ ರೈತರ ಜೊತೆ ನಿಲ್ಲದೆ ಹೋದರೆ ಮತ್ತು ಇನ್ಯಾವ ಸಂದರ್ಭದಲ್ಲಿ ಅವ್ರು ರೈತರ ಜೊತೆ ನಿಲ್ತಾರೆ? ಒಂದು, ಇಲ್ಲಿ ಬಡ್ಡಿಯನ್ನು ಮನ್ನಾ ಮಾಡಬೇಕು, ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಭಾಳ ಗಟ್ಟಿಯಾಗಿ ಹೇಳ್ತೀವಿ. ಪರಿಹಾರ ಘೋಷಣೆ ಮಾಡಬೇಕು. ಇವೆರಡು ವಿಚಾರಗಳು ಮುಂದಿಡ್ತೇವೆ. ಈಗ 3.5 ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಹೆಚ್ಚು ಕಮ್ಮಿ 3,000ಕ್ಕೂ ಹೆಚ್ಚು ಜನ ರೈತಾಪಿ ವರ್ಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಇಲ್ಲಿವರೆಗೂ ಯಾತಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತರು, ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು, ಆಲೋಚನೆಗಳು ಇವ್ರ ತಲೆನಲ್ಲಿ ಇಟ್ಕೊಂಡಿಲ್ಲ. ನೀವು ಬಿಡದಿ ವಿಚಾರ ಮಾತನಾಡೋದಾದರೆ ಬಹುಶಃ ಈಗ ನಾನು ಒಂದಷ್ಟು ವರದಿಗಳು ತರಿಸ್ಕೊಂಡೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿದೆ, ಸುದ್ದಿ ಆಗಿದೆ. ಇಲ್ಲಿ ನಾನು ಹೇಳುವಂಥದ್ದಿಷ್ಟೇ, ನಿನ್ನೆಯ ದಿನ ಆದಂಥ ಬಿಡದಿಯ ಒಂದು ಪ್ರಕರಣ ಏನಿದೆ, ರೈತರನ್ನ ಆಕ್ರೋಶಭರಿತವಾಗಿ ಎತ್ಕಟ್ಟಿ ಒಕ್ಕಲೆಬ್ಸಿ ಸರ್ಕಾರ ಅಲ್ಲೆಲ್ಲೋ ಅಧಿಕಾರಿಗಳನ್ನ JMC ಮಾಡ್ತಕ್ಕಂಥದ್ದಕ್ಕೆ ಮುಂದಿಟ್ಕೊಂಡು ನಿನ್ನೆ ತರಾತುರಿಲೇನು ಕಳಿಸಿದ್ರು. ಆ ಸಂದರ್ಭದಲ್ಲಿ ಘಟನೆ ಏನಾಗಿದೆ ನೀವು ನೋಡಿದ್ದೀರಿ. ಇದೇನು ರೈತರು ಕಾನೂನನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಎತ್ಕೊಂಡಿರ್ತಕ್ಕಂಥದ್ದಲ್ಲ. ಇಲ್ಲಿ ರೈತರ ಕನ್ಸೆಂಟ್ ಇಲ್ದಿರ, ರೈತರ ಒಪ್ಪಿಗೆ ಪಡಿದಿರಾ ಸರ್ಕಾರ ಅಲ್ಲೆಲ್ಲೋ AC ರೂಮಲ್ಲಿ ಕೂತ್ಕೊಂಡು 80% ಜನ ರೈತರು ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದಾಗ ಫಲವತ್ತಾದಂಥ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿನ್ನೆ ಅತ್ಯಂತ ಭಾವನಾತ್ಮಕವಾಗಿ ಇವತ್ತು ರೈತರು ಬೀದಿಗಿಳಿಬೇಕಾದಂಥ ಪರಿಸ್ಥಿತಿ ನೋಡಿದ್ದೀರಿ. ಸುಮಾರು 490 ದಿನಕ್ಕೂ ಹೆಚ್ಚು ದಿನಗಳು ರೈತ ಮಹಿಳೆಯರು, ಹಿರಿಯಕರು, ವಯಸ್ಸು ಲೆಕ್ಕಾಚಾರ ನೋಡಿದಿರಾ, ಮಹಿಳೆಯರು, ಚಿಕ್ಕ ಮಕ್ಕಳುಗಳು ಇವತ್ತು ಬೀದಿಲಿ ಕೂತಿದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ. ಅದಾದ ನಂತರ ಇವತ್ತು ಬೆಳಗ್ಗೆ 10 ಜನದ ಮೇಲೆ
ಅಧಿಕೃತವಾಗಿ 10 ಜನದ ಮೇಲೆ FIRನ ದಾಖಲೆ ಮಾಡಿದ್ದಾರೆ. 307ನ ಅವ್ರ ಮೇಲೆ ಏರಿದ್ದಾರೆ. ಅದರಲ್ಲಿ 5 ಜನ ಮಹಿಳೆಯರ ಮೇಲೆ FIR ಮಾಡಿದ್ದಾರೆ. ಸರ್ಕಾರ ಏನು ಸಂದೇಶ ಕೊಡಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ನೀವು ರೈತರ ಬಗ್ಗೆ ನನಗೆ ಪ್ರಶ್ನೆ ಕೇಳಿದ್ರಿ. ಇವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಸೌಜನ್ಯತೆಗೆ ಒಬ್ಬ ಮುಖ್ಯಮಂತ್ರಿ ಆದವರು, ಯಾಕೆಂದರೆ ಅವರ ಸ್ವಂತ ತವರು ಜಿಲ್ಲೆ ಅದು. ಅಲ್ಲಿ 4 ವಿಧಾನಸಭಾ ಕ್ಷೇತ್ರಕ್ಕೆ 4 ಜನಕ್ಕೂ ಕೂಡ ಇವತ್ತು ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಜಿಲ್ಲೆ ಜನ. ಆದರೆ ಒಂದು ಸೌಜನ್ಯಕ್ಕಾದರೂ ಅವರನ್ನು ಕರೆದು ಇಲ್ಲಿವರೆಗೂ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಬದಲಾಗಿ ಅವ್ರಿಗೆ ಬೇಕಾದಂಥ ಒಂದಷ್ಟು ಜನನ ಕರ್ಸ್ಕೊಂಡು ಈ ಥರ ರೈತರ ಶಾಲೆ ಹಾಕ್ಕೊಂಡು ಕೂರಿಸ್ಕೊಂಡು ರೈತರ ಜೊತೆ ನಾನು ಒಂದು ಸಂವಾದ ಮಾಡಿದ್ದೀನಿ, ಅವ್ರ ಒಪ್ಪಿಗೆ ತಗೊಂಡಿದ್ದೀನಿ ಅಂತ ಒಂದು ಬಿಂಬಿಸಿದ್ರು ಹೊರತುಪಡಿಸಿ ಯಾವ ರೈತರ ಜೊತೆ ಅಲ್ಲಿರ್ತಕ್ಕಂಥ ನಿಜವಾದ ರೈತರ ಜೊತೆ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೂತು ಚರ್ಚೆ ಮಾಡ್ತಕ್ಕಂಥ ಒಂದು ಸೌಹಾರ್ದಿತವಾದಂಥ ವಾತಾವರಣ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನಿನ್ನೆ ದಿನ ಈ ಪ್ರಕರಣ ಆಗಿದೆ. ಆದರೆ ಒಂದು ಬಿಡದಿ ಭಾಗದ ರೈತರಿಗೆ ನಾನು ಇಲ್ಲಿಂದಾನೇ ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ. ನಾವೀಗಾಗಲೇ ಮೊದಲನೇ ದಿನದಿಂದನೂ, ಯಾಕೆಂದರೆ ಇವೆಲ್ಲ ಮುನ್ನೆಲೆಗೆ ಬಂದಿರತಕ್ಕಂಥದ್ದು 1-1.5 ತಿಂಗಳಿಂದ ಭಾಳ ಜನ ಸಂಘಟನೆಗಳು ಎಲ್ಲ ಒಂದು ಸ್ವಲ್ಪ TV ಮಾಧ್ಯಮದಲ್ಲಿ, ಆ ಪತ್ರಿಕಾ ಮಾಧ್ಯಮದಲ್ಲಿ ಯಾವಾಗ ಪ್ರಚಾರ ಆಯಿತು ಆಗ ಭಾಳ ಜನ ಸ್ವಇಚ್ಛೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಇದನ್ನು ವಿಡಿಯೋ ಮಾಡಿ ಹಾಕಿದರು. ಆದರೆ ಮೊದಲನೇ ದಿನದಿಂದ ಅವ್ರ ಹೋರಾಟದಲ್ಲಿ ಜನತಾದಳ ಪಕ್ಷ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಆಮೇಲೆ ನಾವು ಯಾವುದೇ ಅಭಿವೃದ್ಧಿಯ ವಿರೋಧಿಗಳಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಸ್ಮಾರ್ಟ್ ಸಿಟಿನೋ ನಾವೇನೋ ಮಾಡ್ತೀವಿ ಅಂತಕ್ಕಂಥದ್ದೇನು ಸರ್ಕಾರ ಹೇಳುತ್ತೆ. ಇವತ್ತು KIDB ಕಡೆಯಿಂದ ಹೆಚ್ಚು ಕಮ್ಮಿ 1.5 ಲಕ್ಷ ಎಕರೆಗೂ ಅಧಿಕ ಜಮೀನು ಇವತ್ತು KIDB ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ಇಲ್ಲಿ ನಿಮ್ಮ ಕಿತ್ತೂರು ಕರ್ನಾಟಕ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಅಕ್ವಿಸಿಷನ್ ಆಗಿದೆ. ಇಲ್ಲಿ ಜನ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಹೈದರಾಬಾದ್ಗೆ ಹೋಗ್ತಾರೆ, ಒಂದಷ್ಟು ಜನ ಬಾಂಬೆಗೆ ಹೋಗ್ತಾರೆ. ಗೂಳೆ ಹೋಗ್ತಕ್ಕಂಥ ಯುವಕರನ್ನ ಯಾಕೆ ನೀವು ಇಲ್ಲಿ KIDB ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಇಂಡಸ್ಟ್ರಿಗಳನ್ನ ಯಾಕೆ ತಗೊಂಬಂದು ಸ್ಥಾಪನೆ ಮಾಡೋಕ್ಕಾಗ್ತಾ ಇಲ್ಲ? AI ಸಿಟಿ ಅಂತಕ್ಕಂಥದ್ದು, ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು ಫಲವತ್ತಾದಂಥ ಜಮೀನಲ್ಲೇ ಮಾಡಬೇಕಾ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದನ್ನು ನೀವು ಅದನ್ನು ಗಮನಿಸಿ. ಅಂಥ ಕಡೆ ಇವತ್ತು ಯಾವ ಸಿಟಿ ಬೇಕಾದರೂ ಕಟ್ಬೋದು, ನಮ್ಮದೇನು ಆಕ್ಷೇಪಣೆ ಇಲ್ಲ, ನಾವೇನು ಅಬ್ಜೆಕ್ಷನ್ ಮಾಡೋದಿಲ್ಲ ಅದಕ್ಕೆ. ಆದರೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ನಾನು ಪಾದಯಾತ್ರೆ ಮಾಡಿ ಬಂದಿರೋನು 26 ಗ್ರಾಮದಲ್ಲೂ ಹೋಗಿದ್ದೀನಿ. ಅಲ್ಲಿ ಹೋದಾಗ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ಕೆಟಗರಿ ಇದೆ. ಅದು ಬಹುತೇಕ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಕೆಟಗರಿ. ಇವರು ಹೈನುಗಾರಿಕೆ ಮಾಡ್ಕೊಂಡು, ಹಸು ಸಾಕೊಂಡು, ಸ್ವಂತ ಜಮೀನಿಲ್ಲ ಅಂತ ಹೇಳಿದ್ರು ಗುತ್ತಿಗೆಗೆ ಜಮೀನು ತಗೊಂಡು ಅಲ್ಲಿ ಎಕ್ಸ್ಪೆನ್ಸ್ ಕಟ್ಔಟ್ ಮಾಡಿ ಕೊನೆಗೆ ಬರ್ತಕ್ಕಂಥ ಆದಾಯದಲ್ಲಿ ಅವರ ಜೀವನೋಪಾಯ ಕಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ರೈತರು ಬದುಕು ಕಟ್ಕೊಂಡಿದ್ದಾರೆ. ಹೀಗಾಗಿ ಅವರ ಬದುಕಿನ ಜೊತೆ ಚಲ್ಲಾಟ ಆಡ್ತಕ್ಕಂಥದ್ದು, ಅವ್ರ ಎದೆ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥ ಈ ರಾಜ್ಯ ಸರ್ಕಾರ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಅಂತಕ್ಕಂಥದ್ದಿದ್ರೆ ತತ್ಕ್ಷಣ ಇವತ್ತು ನಿನ್ನೆ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿಗೆ ಪುಷ್ಟಿ ಕೊಡುವಂತೆ ಇವತ್ತು FIR ಹೆಣ್ಣು ಮಕ್ಕಳ ಮೇಲೆ, ಮುಗ್ಧ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ ದಾಖಲೆ ಮಾಡಿದ್ದಾರೆ. ಒಂದು ಪಕ್ಷದ ಕಡೆಯಿಂದ ಭಾಳ ಗಟ್ಟಿಯಾಗಿ ಬಿಡದಿ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾರ ಮೇಲೆ ಇವತ್ತು 307 FIRನ ದಾಖಲೆ ಮಾಡಿದ್ದಾರೆ, ಕಾನೂನಿನ ಅಡಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಡಿಸ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ಭಾಳ ಗಟ್ಟಿಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಿಲ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಏನಣ್ಣ? ಅಲ್ಲ, ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ. ಯಾಕೆಂದರೆ ಇವತ್ತು ರೈತರು, ಅದರಲ್ಲೂ ಈ ಭಾಗದಲ್ಲಿ ಇವತ್ತು ಎತ್ತುಗಳಿಗೆ ಒಂದು ಅಮಾವಾಸ್ಯೆ ಪೂಜೆ ಮಾಡ್ತಕ್ಕಂಥ ಈ ಒಂದು ವಿಶೇಷವಾದಂಥ ದಿನ. ಬಹುಶಃ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು ರೈತರ ಜೊತೆ ಎತ್ತುಗಳ ಒಂದು ಪೂಜೆ ಮಾಡ್ತಕ್ಕಂಥದ್ದು, ಮಣ್ಣೆತ್ತಿನ ಪೂಜೆ ಅಂತಕ್ಕಂಥದ್ದನ್ನೇನು ಕರೀತಾರೆ, ಅಮಾವಾಸ್ಯೆ ಪೂಜೆ, ಎರಡೂ ಕಡೆ ಇವತ್ತು ಪಾಲ್ಗೊಂಡಿದ್ದೆ. ಬಹುಶಃ ನಮ್ಮ ಪುಣ್ಯ ಇವತ್ತು ರೈತರ ಜೊತೆ ನಿಂತಿರ್ತಕ್ಕಂಥದ್ದು. ನೋಡಿ, ರೈತರು ಎಷ್ಟು ಮುಗ್ಧರು ಅಂದರೆ, ಆ ಎತ್ತುಗಳು ವರ್ಷ ಇಡೀ ರೈತರಿಗೋಸ್ಕರ ದುಡಿಮೆ ಮಾಡುತ್ತೆ. ಅಂಥ ಎತ್ತುಗಳಿಗೆ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಇವತ್ತು ಈ ಒಂದು ಅಮಾವಾಸ್ಯೆ ಪೂಜೆ ಇದೆಯಲ್ಲ, ನಿಜಕ್ಕೂ ಕೂಡ ಇವತ್ತು ರೈತರು ಎಷ್ಟು ಮುಗ್ಧರಿದ್ದಾರೆ, ಎಷ್ಟು ಪ್ರೀತಿಸ್ತಾರೆ ತಮ್ಮ ಗೋವುಗಳನ್ನ ಅಂತಕ್ಕಂಥದ್ದು ಇದರಲ್ಲಿ ಕಣ್ಣಾರೆ ನಾವು ನೋಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಮಳೆ ಬೆಳೆ ಚೆನ್ನಾಗಿ ಪ್ರತಿ ವರ್ಷವೂ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ
ಅವ್ರನ್ನ ಹೊರಗಡೆ ತಗೊಬರ್ಬೇಕು ಅಂದರೆ ಸರ್ಕಾರ ಭಾಳ ಗಟ್ಟಿಯಾದಂಥ ನಿಲುವನ್ನು ಪ್ರಕಟಿಸಬೇಕಾಗ್ತದೆ ರೈತರ ಪರವಾಗಿ. ಅದನ್ನು ನಾವು ಭಾಳ ಗಂಭೀರವಾಗಿ ಆಗ್ರಹಿಸ್ತೀವಿ. ಸರ್, ಈಗ ಕರ್ನಾಟಕ ಒಳಗೆ ಇಷ್ಟು ಎಲ್ಲ ಸಮಸ್ಯೆಗಳು ಇದೆ, ಅದನ್ನು ಅಪೋಸಿಷನ್ ಯಾಕೆ ಮೌನಾಗಿ ಇದು ಯಾಕೆ ಪ್ರತಿಭಟನೆ ಮಾಡಾಕತ್ತಿಲ್ಲ ಸರ್ಕಾರ? ನಾವು ಯಾವತ್ತೂ ಕೂಡ ಮೌನವಾಗಿ ಕೂತಿಲ್ಲ. ನಾವು ಒಂದು ದಿನಾನೂ ಮೌನವಾಗಿ ಕೂತಿರ್ತಕ್ಕಂಥ ದಿನವೇ ಇಲ್ಲ. ಈಗ ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ JDLP ನಾಯಕರು ಬಾಬಣ್ಣವರಿರ್ಬೋದು ಅಥವಾ ನಮ್ಮ ಶಾಸಕರುಗಳು ಸದನದ ಒಳಗಡೆ ಯಾವುದೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಬೀದಿಲಿ ಧ್ವನಿ ಎತ್ತಕ್ಕಂಥ ಕೆಲಸ ಜನರ ಪರವಾಗಿ ನಿರಂತರವಾಗಿ ಮಾಡ್ಕೊಂಬಂದಿದ್ದೇನೆ. ಜನ ವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಇವೆಲ್ಲ ಪ್ರತಿನಿತ್ಯದ ಈ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ನೀತಿಗಳು ಇವತ್ತು ಏನು ನಮ್ಮ ಮೇಲೆ ಹೆಗಲ ಮೇಲೆ ಕಟ್ಟಿದ್ದಾರೆ. ಇದರ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು 2 ವರ್ಷಗಳ ಕಾಲ ಸಂಘಟನೆ ಮತ್ತು ಸಂಘರ್ಷ ಎರಡಕ್ಕೂ ಕೂಡ ತಯಾರಾಗಿ ನುಗ್ತೇವೆ ಜನತಾದಳ ಪಕ್ಷ. ಕೇಳಿ ಸರ್. ಹಾಂ ಹೇಳಿ ಕೇಳುತ್ತೇಳಿ ವಿಚಾರ ಕೇಳುತ್ತೆ. ಹೇಳಿ ಸರ್, ತಾವು ಹೇಳಿ ಸರ್, ಮುಂದುವರಿಸಿ. ಕೇಂದ್ರದ NDRF ವಿಚಾರವಾಗಿ ಕೇಂದ್ರದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ನೀತಿ ನಿರೂಪಣೆಗಳು ಬದಲಾಗಿವೆ. ಆ NDRF ಪ್ರಕಾರ ಪರಿಹಾರ ಸ್ವಲ್ಪ ಪ್ರಮಾಣದಲ್ಲಾಗುತ್ತೆ. ಈಗ ಈಗ ತಾವು ಕೇಳಿದ ಪ್ರಶ್ನೆಗೆ ನಾನು ಒಂದು ವಿಚಾರ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಎಂದೂ ಕೂಡ ರೈತರ ವಿಚಾರದಲ್ಲಿ, ಯಾಕಂದರೆ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ, ನಾವು ಮತ್ತೊಂದು ಪಕ್ಷದ ಜೊತೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ ಆಗಿ ಇತ್ತೀಚೆಗೆ ಲೋಕಸಭೆಯಲ್ಲಿ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ. ನಾವು ಆಡಳಿತದ ವಿಚಾರದಲ್ಲಿ ಕೂತ್ಕೊಂಡು ಯಾವುದೇ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ನಮ್ಮ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಅನುಕೂಲತೆಗಳಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೂಡ ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರಲ್ಲೂ ಕೂಡ ರೈತರ ಸಾಲ ಮನ್ನಾ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದರೂ ಭಾಳ ಗಟ್ಟಿ ನಿಲುವಿಂದ ಮಾಡಿದರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅದೇ ರೀತಿ ಇವತ್ತು ಕೇಂದ್ರದಿಂದ ಯಾವ ಒಂದು ಪರಿಹಾರಗಳು ತಾವು ಬಯಸ್ತಾ ಇದ್ದೀರಿ, ನಮ್ಮ ರೈತರುಗಳಿಗೆ ಇಂಥ ಸಂಕಷ್ಟದ ದಿನಗಳಲ್ಲಿ ಬಂದು ಸೇರಬೇಕು, ಹೆಚ್ಚಾಗಿ ಸೇರಬೇಕು ಪರಿಹಾರಗಳು ಅಂತಕ್ಕಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಬಾಬಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅಲ್ಲಿ ನಮ್ಮ ಕೋಲಾರ ಭಾಗಕ್ಕೆ ಹೋದರೆ ಅಲ್ಲಿ ಮಾವು ಬೆಳೆಗಾರರು ಜಾಸ್ತಿ, ಅಲ್ಲಿ ಅವರು ರೇಟು ಕುಸಿದಂಥ ಸಂದರ್ಭದಲ್ಲಿ ಮಾವನ್ನ ಖರೀದಿ ಮಾಡದೆ ಹೋದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅಲ್ಲಿರ್ತಕ್ಕಂಥ ಕೇಂದ್ರದ ಕೃಷಿ ಸಚಿವರ ಜೊತೆ ಕೂತು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅಲ್ಲಿಂದ ಮತ್ತೆ ನೀವು ಮೈಸೂರು ಕಡೆ ಬಂದರೆ ತಂಬಾಕು ಬೆಳೀತಕ್ಕಂಥವರು ಕೇವಲ 5 ತಾಲೂಕುಗಳಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿ ತಂಬಾಕು ಬೆಳೀತಾರೆ. ಅಲ್ಲ, ಅಂಥ ಪರಿಸ್ಥಿತಿ ಇವತ್ತು ನಮ್ಗೆ ಎದುರುಗಡೆ ಏನು ಬಂದು ನಿಂತಿದೆ. ಯಾವುದೇ ಅನುಮಾನ ಬೇಡ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನೇನು ತಿರ್ಚಿ ಮಾತಾಡ್ತಾ ಇಲ್ಲ. ಅವರು ಕೇಂದ್ರದಲ್ಲಿ ಸಚಿವರಾದ ಮೇಲಿಂದ ಕೇವಲ ಅವ್ರ ಇಲಾಖೆಗೆ ಸೀಮಿತವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ರೈತರು ಕಷ್ಟ ಅಂತ ಬಂದಾಗ ಕೋಲಾರ ಜಿಲ್ಲೆ ರೈತರು ರೈತರೇ, ವಿಜಯಪುರ ಜಿಲ್ಲೆ ರೈತರು ರೈತರೇ, ಅಥವಾ ಅಲ್ಲೆಲ್ಲೋ ಮೈಸೂರು ಜಿಲ್ಲೆ ರೈತರು ತಂಬಾಕು ಬೆಳೆಗಾರರ ಕಷ್ಟದಲ್ಲಿದ್ದಾಗ ಖರೀದಿ ಮಾಡಿಸ್ತಕ್ಕಂಥದ್ದಕ್ಕೂ ಕೂಡ ನಿಂತಂಥದ್ದು ಇದೇ ಕುಮಾರಣ್ಣ ಅವರು. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ, ಕುಮಾರಣ್ಣ ಅವ್ರ ಗಮನಕ್ಕೆ ತಗೊಬರ್ತೀವಿ ಈ ವಿಚಾರ. ಮಹಾರಾಷ್ಟ್ರ ಗುಳೆಯೊಳಗ 17 ಜನ ತೀರ್ಕೊಂಡು ಲಂಬಾಣಿ ಸಮಾಜದ ಕೂಲಿಕಾರ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟು ಲಂಬಾಣಿ ಸಮುದಾಯಕ್ಕೆ ಸೌಲಭ್ಯ ಮಾಡ್ತೀವಿ. ವ್ಯಾಲೆಟ್ ಯೋಜನೆ ಆಗಿರೋದು ಅವತ್ತು ಆಗಲಿಲ್ಲ, ಕೆಳಗೆ ಸರ್ಕಾರ ಕೇಂದ್ರದಲ್ಲೇ ಬರ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನಾದ್ರು ಅಂತ ಒಂದು ಬರೀ ಲಂಬಾಣಿ ಸಮುದಾಯನ ಅಂತ ಒಂದು ಇತರ ಸಮುದಾಯಕ್ಕೂ ವ್ಯಾಲೆಟ್ ಯೋಜನೆ ಇಲ್ಲ. ಇಲ್ಲಿ ಯಾವ ಒಂದು ಬಡ ಕುಟುಂಬಗಳು ಅವರ ಪ್ರತಿನಿತ್ಯದ ಪರಿಸ್ಥಿತಿಯನ್ನು ಅರ್ಥಕೊಂಡು, ಅದು ಯಾವುದೇ ಸಮುದಾಯ ಇರ್ಬೋದು,
ಅವ್ರ ಜೊತೆನಲ್ಲಿ ನಿಲ್ತಕ್ಕಂಥ ಕೆಲಸ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ರಾಜಕೀಯ ನಾಯಕರಾಗಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲ ಆದ್ಯ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಕೇಂದ್ರದಿಂದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅಲ್ಲಿಂದ ಅವ್ರು ಏನು ಮಾಡ್ಬೋದು ಅವ್ರ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಅದನ್ನು ಹೊರತುಪಡಿಸಿಯೂ ಕೂಡ 28ರ ವಿಧಾನಸಭಾ ಚುನಾವಣೆ ಭಾಳ ದೂರ ಇಲ್ಲ. ಮುಂದೊಂದು ದಿನ ಜನ ಒಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇವು ಯಾವ ಒಂದು ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಹಿಂದೆ ಕುಮಾರಣ್ಣ ಅವರ ಕಾಲದಲ್ಲಿ ಆದಂಥ ಈ ವಿಚಾರಗಳು ಸರ್ಕಾರ ಬಿದ್ದೋಯ್ತು ಅಂತ ತಾವೇ ಹೇಳಿದ್ರಿ. ತದನಂತರ ಅದನ್ನು ಯಾರೂ ಕೂಡ ಕೈಗೆತ್ಕೊಂಡಿಲ್ಲ, ಅಂಥ ಸಮುದಾಯಗಳನ್ನ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಅದನ್ನು ಗಮನಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮಾಡಿಕೊಡ್ತೇವೆ, ಅದನ್ನು ಮಾಡಿ ಕಳಿಸ್ತೇವೆ. ಇಲ್ಲಿ ಬಾಬಣ್ಣ ಅವರು ಅದಕ್ಕೆ JDLP ನಾಯಕರ ಜೊತೆಲಿ ಬಂದಿದ್ದಾರೆ. ರಾಜ್ಯಪಾಲರ ಗಮನಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಒಂದು ವರದಿಯನ್ನು ಮಾಡಿ ಸಂಗ್ರಹ ಮಾಡಿ ಇರ್ತಕ್ಕಂಥ ನೈಜ ಸ್ಥಿತಿ ಏನು ವಾತಾವರಣ ಇದೆ ಅದನ್ನು ಒಂದು ವರದಿ ಮೂಲಕ ಅದನ್ನು ರಾಜ್ಯಪಾಲರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು ಕೂಡ ನಮ್ಗೆ ಆದೇಶ ಹೊರಡಿಸಿದ್ದಾರೆ. ಮಾಡ್ತೇವೆ. ಥ್ಯಾಂಕ್ ಯು. ಸರ್ ಏನಾಗುತ್ತೆ 71 TMC ಇರ್ಬೇಕಣ್ಣ. ನಿನ್ನೆ ಒಂದು ರಿಪೋರ್ಟ್ ತೊಗೊಂಡೆ. ಹಾಂ ಹೌದು. ಹೌದು. ಎರಡು ಕಡೆ ಒತ್ತಾಯ ಮಾಡ್ತೀವಣ್ಣ, ಗಟ್ಟಿಯಾಗಿ ಒತ್ತಾಯ ಮಾಡ್ತೀವಿ. ಗೊತ್ತಾಯ್ತು. 1.5 TMC ಬೆಳೆ ವಿಮಾ ಕಟ್ತಾ ಇಲ್ಲ ರೈತರು. ಕೆಲವು ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ನಾಗ ನಾವು ಸಾಲ ತೊಗೊಂಡಿರ್ತೀವಿ ಆಲ್ರೆಡಿ ನಾವಲ್ಲಿ ಇನ್ಸೂರೆನ್ಸ್ ಅಮೌಂಟ್ ತುಂಬಿರ್ತೀವಿ. ಕೆಲವು ಜನ ಸಾಲ ತೊಗೊಂಡ್ರಲ್ಲ ಅದು ಸೊಸೈಟಿ ಒಳಗೆ ನಮ್ಮ PKPSನಾಗ ಬೇರೆ ಬ್ಯಾಂಕಿಗೆ ನಾವು ಅದರೊಳಗೂ ತುಂಬವು. ಅದೇ ಬ್ಯಾಂಕ್ ತುಂಬಬೇಕಂತ ಏನಿಲ್ಲ, ನಾವು ಎಲ್ಲರೂ ತುಂಬವು. ಹಂಗೆ ಏನಾದರೂ ಆದೇಶ ಏನು ಇದ್ರು ಯಾವ ಬ್ಯಾಂಕ್ ಹೇಳಿದ್ರೆ ಅದು ಹೇಳಿದ್ರೆ ನಾವು ಅದ್ರ ಬಗ್ಗೆ ಬ್ಯಾಂಕ್ನ್ಯಾಗ ತುಂಬ ತಿಳಿಯಾರಿ. ಈಗ DCC ಬ್ಯಾಂಕು ನ್ಯಾಷನಲ್ ಬ್ಯಾಂಕ್ನಾಗ ತುಂಬ್ರಿ, ಯಾರು ಸಾಲ ಇಲ್ಲ ಅವ್ರು ಗ್ರಾಮನ್ಯಾಗೂ ತುಂಬೋದು, ಖಾತೆ ಇದ್ದವ್ರು ಅಲ್ಲೇ ತುಂಬೋರು ಅಂತ ಹೇಳ. ಓಕೆ, ಧನ್ಯವಾದ ಅಣ್ಣ. ಥ್ಯಾಂಕ್ ಯು.